ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾದುತ ವಿಘ್ನರಾಜ ಹಿಡಿದು ಸಂತುಲಿಸಿ ಅಂಬುನಿದೆಯ ಕೈ ಮುಗಿದ ಅಂಬುಲ ವಾಣಿಯ ವಾಣಿ ಬೇಡಿ ಗಂಗಾ ಗಮನೀಯ ಜಗ ಗೌರಿ ವಿಭೋಜಿನ ಭಾಗ ನಾರಾಯಣ ವಾದಿ ಉರಪತೆ ಭಜ ವಿಶ್ವನಾಥ ಭಜ ವಿಶ್ವನಾಥ ಭಜ ವಿಶ್ವನಾಥ
ಯಾಕೆ ನೀನೇ ಯೋಚನೆಯನ್ನು ಮಾಡು. ವ್ಯಕ್ತಿಯೊಬ್ಬ ಭೂಮಿಯ ಮೇಲೆ ವಸ್ತುವನ್ನು ಮೇಲೆ ಕೆಸದಂತಾದರೆ ಅದು ಮತ್ತೆ ಕೆಳಗೆ ಬೀಳುತ್ತದೆ. ಇದಕ್ಕೆ ಕಾರಣವೇನು? ಭೂಮಿಯಲ್ಲಿ ಗುರುತ್ವಾಕರ್ಷಣೆ, ಗುರುತಾಕರ್ಷಣೆ. ಹಾಗೆಯೇ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಬೇಕು, ಪ್ರಭುವಲ್ಲಿ ಪ್ರಭುತ್ವ ಬೇಕು, ಕ್ಷೇತ್ರದಲ್ಲಿ ಮಹತ್ವ ಬೇಕು. ಮಹತ್ವ ಎಂಬುದು ಇಲ್ಲೆಂದಾದರೆ ಅಲ್ಲಿ ನೆಲೆತ ಆಕರ್ಷಣೆ ನಿರ್ಧಾರಣೆ ಬರುತ್ತದೆ. ಸರಿ, ಹಾಗಾದರೆ ಕೈಲಾದ ಗಿರಿಯಾದ ಎಲ್ಲಿ ಆಕರ್ಷಣೆ ಬೇಕು? ಉತ್ತಮವಾದಂತಹ ಆಸನದಲ್ಲಿ ಆರೂಢರಾದವರು ಶಿವಪಾರ್ವತಿ. ಈ ಕಡೆ ನೋಡುತ್ತೆ ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ, ನವತ ಗಣಗಳು, ಧರ್ಮದೇವತೆಗಳು, ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಅವರು ಇವರು ಎಂಬಂತೆ ಎಲ್ಲರೂ ಸೇರಿದಂತಾದರೆ ಒಮ್ಮೆ ಸಮಯವನ್ನು ನೋಡುತ್ತೇವೆ. ಈ ಕಾಲಕ್ಕೆ ಪುಣ್ಯವಂತರ ಸಮಾವೇಶವನ್ನು ಒಳಗೊಂಡಂತೆ ಕಂಡುಕೊಳ್ಳುತ್ತ ಕೈಲಾಸಗಿರಿ ಬಂದವರು ಹಾಗೆ ಬರುತ್ತಾರೆ. ಮಾನಸ ಸರೋವರದಲ್ಲಿ ನಿಂತು ಸುಚಿರ್ಭೂತರಾಗಿ ಬಂದು ನಮ್ಮನ್ನೇ ಏಕಮನಸ್ಸಿನಿಂದ ಧ್ಯಾನಿಸುತ್ತಾ ಇದ್ದಾರೆ. ಭಾಗಿದಂತ ಭಕ್ತರನ್ನು ಅನುಭವಿಸುವುದು ನನ್ನದಿಂದ ಆದ್ಯ ಕರ್ತವ್ಯ ಎನ್ನುತ್ತದೆ. ಆದರೆ
ಕೇವಲ ಇಲ್ಲಿಗೆ ಬಂದ ಭಕ್ತರನ್ನು ಮಾತ್ರ ಅನುಗ್ರಹಿಸುವುದು. ಇದು ನೋಡಂತೆ ಇಲ್ಲಿಂದಲೇ ಸಾಗುತ್ತಾ ಒಂದು ಉಭಯ ನದಿಗಳೆರಡು ವರುಣಾ ಮತ್ತು ಅಸಿಯಮ್ಮನಿಗೆ ಅದರ ಸಂಗಮ ಕ್ಷೇತ್ರವೇ ವಾರಣಾಸಿ. ಅಲ್ಲಿ ವಿಶಾಲಾಕ್ಷಿಯಾಗಿ ನೀನು ವಿಶ್ವನಾಥನಾಗಿ ನಾನು ನೆಲೆಗೊಂಡು ಉತ್ತರದ ದಕ್ಷಿಣವಾದ ಬಂದವಿದೆ. ಸತ್ಯ ಅಷ್ಟು ಮಾತ್ರವೇ ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿ, ಮುರುಡೇಶ್ವರದಲ್ಲಿ ಮುರುಡೇಶ್ವರನಾಗಿ, ಸೋಮನಾಥನಾಗಿ, ನೀಲಕಂಠನಾಗಿ, ನೀಲೇಶ್ವರನಾಗಿ, ಅಖಿಲೇಶ್ವರನಾಗಿ, ಅಮೃತೇಶ್ವರನಾಗಿ, ಹೆಚ್ಚೆಂಬಂತೆ ಬೆಂಕಿನಾಥದಲ್ಲಿ ಬೆಂಕಿನಾಥೇಶ್ವರನಾಗಿ ಧರೆಯ ಧರ್ಮವನ್ನು ಉದ್ಧಾರ ಮಾಡುವುದಕ್ಕೆ ಹಾಗಾಗಿ ನೆಲೆಗೊಂಡವನಾಗಿದ್ದೇವೆ. ಸರಿ, ಅಗೋ ನೋಡಂತೆ ಬೆಂಕಿನಾಥೇಶ್ವರ ದರ್ಶನ ಭಾಗ್ಯವಾದದ್ದೇ ಆದರೂ ಎಲ್ಲರೂ ಹರ್ಷಭರಿತರಾಗಿದ್ದಾರೆ. ಯಾಕೆ? ಕಷ್ಟವನ್ನು ಭಕ್ತರಿಗೆ ಸುಖದ ಅಮೃತದಿಂಚಲವಾಗಿದೆ, ಅದಕ್ಕಾಗಿ ಹರ್ಷಭರಿತರಾಗಿದ್ದಾರೆ. ಸ್ವಾಮಿ, ಇದು ನಮ್ಮ ದಿನನಿತ್ಯದ ಸಭೆಯ ಬಗ್ಗೆ. ಆದರೆ ನಿನ್ನ ಮುಖವನ್ನೊಮ್ಮೆ ನೋಡಿದೆ ಅಂತಾದರೆ ಎಂದಿನಂತೆ ಇಂದು ದಿನ ಮುಖವಿಲ್ಲ. ಮುಖದಲ್ಲಿ ಏನೋ ಒಂದು ಬದಲಾವಣೆ, ಏನೋ ಒಂದು ತಳಮಳ. ಯಾಕೆ ತಿಳಿಸುವೆಯಾ? ನೋಡಿ ಸ್ವಾಮಿ, ಮೊದಲಾಗಿ ನಿಮ್ಮ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀನಿ. ಅನುಗ್ರಹಿಸಿದ್ದೇನೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣು ಆಸೆ ಪಡುವುದು ಹೇಗೆ? ದೇವರಂತಹ ಗಂಡನನ್ನೇ ಪಡೆಯಬೇಕೆನ್ನುವ ಹಾಗೆ. ನಿಜ. ಈ ವಿಚಾರದಲ್ಲಿ ನಾನು ಯೋಗ್ಯವಂತಳು ಹೌದು, ಭಾಗ್ಯವಂತಳು ಹೌದು. ಯಾಕೆ ಹೇಳಿ? ದೇವರಲ್ಲಿ ನಾನು ಗಂಡನಾಗಿ ಪಡೆದವಳಿದ್ದೇನೆ. ಸ್ವಾಮಿ, ಏನು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹೇಳುವುದು ಹೇಗೆ? ಗಂಡ ಹೆಂಡತಿ ಆದರ್ಶ ಯಾರಂತ ಕೇಳಿದ್ರೆ ಅದು ಈಶ್ವರ ಪಾರ್ವತಿಯರ ಹಾಗಿರ್ಬೇಕಂತೆ. ನಿಮ್ಮ ಅರ್ಧ ಶರೀರವನ್ನು ನನಗಿತ್ತವರು, ಅರ್ಧ ನಾರೀಶ್ವರನಂತಹ ಹೆಸರನ್ನು ಪಡೆದವರಿದ್ದೀರಿ. ನಿಜ. ಆದರೆ ಇಲ್ಲಿಗಾಗುವಾಗ ನೀವು ಮಾತನಾಡುತ್ತಿರುವಂತಹ ವೇಳೆಯಲ್ಲಿ ನಾನು ನನ್ನಷ್ಟಕ್ಕೆ ಇದ್ದೆ ಎನ್ನುವ ಕಾರಣದಿಂದಲಾಗಿ ನೀವು ನನಗೊಂದು ಪ್ರಶ್ನೆ ನಿಂತಿದ್ದೀರಿ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಶಯ ಅಥವಾ ಏನಾದರೂ ಒಂದು ತೊಂದರೆ ಏನಾದರೂ ಇದ್ರೆ ಅದು ನನ್ನಲ್ಲಿ ಹೇಳು ಮಡದಿ ಎನ್ನುವ ಹಾಗೆ. ಸಂಶಯ ತೊಂದರೆ ಏನಿಲ್ಲ ಸ್ವಾಮಿ. ಮತ್ತೆ ಯಾಕೆ ಈ ಬದಲಾವಣೆ ಯಾಕೆ ಬಲ್ಲಿರ? ನಾ ಯಾವಾಗಲೂ ಇದ್ದದ್ದನ್ನೇ ನೋಡುವುದು. ಈ ಬೆಟ್ಟದಲ್ಲಿ ಇದ್ದದ್ದನ್ನೇ ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ ಸ್ವಾಮಿ. ಅದಕ್ಕಾಗಿ ಭೂಲೋಕದಲ್ಲಿಗೆ ಹೋಗಬೇಕು, ಅಲ್ಲಿ ಧರ್ಮರಕ್ಷಣೆಯನ್ನು ಮಾಡಬೇಕು. ಎಲ್ಲರೂ ನಡೆಯುವುದು ಯಾವ ದಾರಿಯಲ್ಲಿ? ಅಧರ್ಮದ ಪಥವನ್ನು ಹಿಡಿದಿದ್ದಾರೆ. ಆ ಅಧರ್ಮದ ಪಥವನ್ನು ಹಿಡಿದಂತಹ ಮನುಷ್ಯರು ನಾನು ಹೋಗಿ ಅಲ್ಲಿ ಧರ್ಮರಕ್ಷಣೆ ಮಾಡಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ಒಂದು ಅಪ್ಪಣೆ ಮಾಡಿಕೊಂಡು ಇಸಿಕೊಡಬೇಕು. ಏನು? ಭೂಲೋಕದಲ್ಲಿರುವಂತಹ ಮಕ್ಕಳು ನೀನು ಅವರಿಗೆ ತಾಯಿಗೆ ಸಮಾನ. ಎಲ್ಲರಿಗೂ ನಾನು ತಾಯಿಯೇ ಆಗಿ. ಅಧರ್ಮವನ್ನು ಹಾದಿಯಲ್ಲಿ ನಡೆಯುವಂತವರನ್ನು ಧರ್ಮದ ರಕ್ಷಣೆಯನ್ನು ಮಾಡುತ್ತೇನೆ ಎನ್ನುವುದಾಗಿ ಮನ ಮಾಡುತ್ತೇನೆ. ಹೌದು, ಆಗಲಿ. ಆದರೆ ಹೋದವರು ನೀನು ಮನೆ ಮನೆಯಲ್ಲಿ ನೆಲೆಯುವಂತ ದೇವತೆ ಆಗಬೇಕು. ಸರಿ, ಎಲ್ಲರ ಮನದಲ್ಲಿ ನೆಲೆಯುವಂತ ಮಾತು ದೇವತೆಗೂ ಅನುಗ್ರಹಿಸಿದ್ದೇನೆ. ಹಾಗೆ ಆಗಲಿ ಸ್ವಾಮಿ.